ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ನಿಮ್ಮ ಮೊಬೈಲ್ ಫೋನ್ ಸುರಕ್ಷಿತವಾಗಿದೆಯೇ ಎಂದು? ಸ್ನೇಹಿತರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ಹ್ಯಾಕರ್ಗಳು ದಿನದಿಂದ ದಿನಕ್ಕೆ ಹೊಸ ತಂತ್ರಗಳನ್ನು ಬಳಸುತ್ತಿದ್ದಾರೆ. ಆದರೆ ಚಿಂತಿಸಬೇಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನೋಡೋಣ ನಿಮ್ಮ ಫೋನ್ ಹ್ಯಾಕ್ ಆಗಿದೆ ಎಂದು ಸೂಚಿಸುವ 5 ಪ್ರಮುಖ ಲಕ್ಷಣಗಳು. ಸ್ನೇಹಿತರೆ, ಹಾಗಾದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇವೆ. ಸ್ನೇಹಿತರೆ, ಸ್ಮಾರ್ಟ್ ಫೋನ್ಗಳು ಇಂದು ನಮ್ಮ ಅತ್ಯಂತ ವೈಯಕ್ತಿಕ ಗ್ಯಾಜೆಟ್ಗಳಾಗಿವೆ. ಅವು ನಮ್ಮ ಗುರುತು, ಬ್ಯಾಂಕಿಂಗ್ ವಿವರಗಳು, ಚಾಟ್ಗಳು, ಫೋಟೋಗಳು, OTPಗಳು ಮತ್ತು ಪ್ರಮುಖ ವೈಯಕ್ತಿಕ ಡೇಟಾಗೆ ಸಂಬಂಧಿಸಿವೆ. ಇದೇ ಕಾರಣಕ್ಕೆ ಸ್ಮಾರ್ಟ್ ಫೋನ್ಗಳು ಸೈಬರ್ ಹ್ಯಾಕರ್ಗಳಿಗೆ ಸುಲಭವಾಗಿ ಗುರಿಯಾಗುತ್ತಿವೆ. ಸ್ನೇಹಿತರೆ, ದುರಂತವೇನೆಂದರೆ ತಮ್ಮ ಸ್ಮಾರ್ಟ್ ಫೋನ್ ಹ್ಯಾಕ್ ಆದ ನಂತರವೂ ಅನೇಕ ಜನರಿಗೆ ತಾವು ಸೈಬರ್ ದಾಳಿಗೆ ಒಳಗಾಗಿದ್ದೇವೆ ಎಂಬ ಅರಿವು ಇರುವುದಿಲ್ಲ. ನಿಮ್ಮ ಫೋನ್ ಸುರಕ್ಷಿತವಾಗಿದೆಯೇ ಅಥವಾ ಈಗಾಗಲೇ ಹ್ಯಾಕ್ ಆಗಿದೆಯೇ ಎಂದು ತಿಳಿದುಕೊಳ್ಳಲು ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಈಗ ನಾವು ನಿಮ್ಮ ಫೋನ್ ಹ್ಯಾಕ್ ಆಗಿರುವುದನ್ನು ಸೂಚಿಸುವ 5 ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಫೋನ್ ಇದ್ದಕ್ಕಿದ್ದಂತೆ ನಿಧಾನಗೊಳ್ಳುತ್ತದೆ. ಎರಡನೇ ಅಂಶ, ಬ್ಯಾಟರಿ ಅಸಾಮಾನ್ಯ ವೇಗದಲ್ಲಿ ಖಾಲಿಯಾಗುತ್ತದೆ. ಮೂರನೇ ಅಂಶ, ಡೇಟಾ ಬಳಕೆ ಸ್ವಯಂಚಾಲಿತವಾಗಿ ಹೆಚ್ಚಾಗುತ್ತದೆ. ನಾಲ್ಕನೇ ಅಂಶ, ಅಪರಿಚಿತ ಅಪ್ಲಿಕೇಶನ್ಗಳು ಸ್ವಯಂಚಾಲಿತವಾಗಿ ಇನ್ಸ್ಟಾಲ್ ಆಗುತ್ತವೆ. ಕೊನೆಯ ಅಂಶ, ಪಾಪಪ್ಗಳು, ಜಾಹೀರಾತುಗಳು ಮತ್ತು ಸ್ವಯಂ ಮರುನಿರ್ದೇಶನಗಳು ಹೆಚ್ಚಾಗುತ್ತವೆ. ಸ್ನೇಹಿತರೆ, ಮೊದಲನೇ ಅಂಶದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಸ್ಮಾರ್ಟ್ಫೋನ್ ಇದ್ದಕ್ಕಿದ್ದಂತೆ ನಿಧಾನವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದರೆ, ಅಪ್ಲಿಕೇಶನ್ಗಳು ಪದೇ ಪದೇ ಸ್ಥಗಿತಗೊಂಡರೆ ಅಥವಾ ಕೆಲವೇ ದಿನಗಳಲ್ಲಿ ಫೋನಿನ ಕಾರ್ಯಕ್ಷಮತೆ ಗಮನಾರ್ಹವಾಗಿ ಕಡಿಮೆಯಾಗಿದ್ದರೆ ಅದು ಮಾಲ್ವೇರ್ ಅಥವಾ ಸ್ಪೈವೇರ್ ಸಂಕೇತವಾಗಿರಬಹುದು. ಇನ್ನು ಎರಡನೇ ಅಂಶಕ್ಕೆ ಬಂದರೆ, ಸಾಮಾನ್ಯ ಬಳಕೆಯ ಸಮಯದಲ್ಲಿ ಸ್ಥಿರವಾದ ಬ್ಯಾಕಪ್ ನೀಡುತ್ತಿದ್ದ ನಿಮ್ಮ ಬ್ಯಾಟರಿ ಈಗ ಅರ್ಧ ದಿನದಲ್ಲೇ ಖಾಲಿಯಾಗುತ್ತಿದೆಯೇ? ಹಾಗಿದ್ದರೆ ಹಿನ್ನೆಲೆಯಲ್ಲಿ ಯಾವುದೋ ಗುಪ್ತ ಅಪ್ಲಿಕೇಶನ್ ನಿಮ್ಮ ಡೇಟಾವನ್ನು ಕದಿಯುವ ಸಾಧ್ಯತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಬ್ಯಾಟರಿ ವೇಗವಾಗಿ ಖಾಲಿಯಾಗುತ್ತದೆ. ದುರದೃಷ್ಟವಶಾತ್ ಯಾವ ಗುಪ್ತ ಅಪ್ಲಿಕೇಶನ್ ಡೇಟಾ ಕದಿಯುತ್ತಿದೆ ಎಂದು ನಿಮಗೆ ಸುಲಭವಾಗಿ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಇನ್ನು ಮೂರನೇ ಅಂಶಕ್ಕೆ ಬಂದರೆ, ನಿಮ್ಮ ಮೊಬೈಲ್ ಡೇಟಾದ ಬಳಕೆಯಲ್ಲಿ ಅನಿರೀಕ್ಷಿತ ಹೆಚ್ಚಳ ಕಂಡುಬಂದರೆ ಅದು ಫೋನ್ ಹ್ಯಾಕ್ ಆಗಿರುವ ಮತ್ತೊಂದು ಪ್ರಮುಖ ಲಕ್ಷಣವಾಗಿದೆ. ಫೋನ್ ಹ್ಯಾಕರ್ನ ಸರ್ವರ್ಗೆ ಸಂಪರ್ಕಗೊಂಡಿದ್ದರೆ ಅದು ನಿರಂತರವಾಗಿ ನಿಮ್ಮ ಮಾಹಿತಿಯನ್ನು ಅಪ್ಲೋಡ್ ಮಾಡುತ್ತಿರುತ್ತದೆ. ಹ್ಯಾಕರ್ಗಳು ನಿಮ್ಮ ವೈಯಕ್ತಿಕ ಡೇಟಾವನ್ನು ದೂರದಿಂದಲೇ ಪ್ರವೇಶಿಸಲು ಪ್ರಯತ್ನಿಸುತ್ತಾರೆ. ಇದು ನಿಮ್ಮ ಇಂಟರ್ನೆಟ್ ಬಳಕೆಯನ್ನು ಹೆಚ್ಚಿಸುತ್ತದೆ. ಇದನ್ನು ಪರಿಶೀಲಿಸಲು ಸೆಟ್ಟಿಂಗ್ಸ್ಗೆ ಹೋಗಿ ಡೇಟಾ ಬಳಕೆ ವಿಭಾಗದಲ್ಲಿ ಯಾವ ಅಪ್ಲಿಕೇಶನ್ ಹೆಚ್ಚು ಡೇಟಾ ಬಳಸುತ್ತಿದೆ ಎಂಬುದನ್ನು ನೋಡಿ. ಇನ್ನು ನಾಲ್ಕನೇ ಅಂಶಕ್ಕೆ ಬಂದರೆ, ನೀವು ಡೌನ್ಲೋಡ್ ಮಾಡಿರದ ಅಪ್ಲಿಕೇಶನ್ಗಳು ಇದ್ದಕ್ಕಿದ್ದಂತೆ ನಿಮ್ಮ ಫೋನ್ನಲ್ಲಿ ಕಾಣಿಸಿಕೊಂಡರೆ ಮಾಲ್ವೇರ್ ನಿಮ್ಮ ಸಿಸ್ಟಮ್ ಅನ್ನು ಪ್ರವೇಶಿಸಿದೆ ಎಂಬುದಕ್ಕೆ ಇದು ಸ್ಪಷ್ಟ ಸಂಕೇತವಾಗಿದೆ. ಇನ್ನು ಕೊನೆಯ ಅಂಶಕ್ಕೆ ಬಂದರೆ, ಬ್ರೌಸ್ ಮಾಡುವಾಗ ಅನಗತ್ಯ ಜಾಹೀರಾತುಗಳು, ಪಾಪಪ್ಗಳು, ನಕಲಿ ಕೊಡುಗೆಗಳು ಅಥವಾ ಬೇರೆ ವೆಬ್ಸೈಟ್ಗಳಿಂದ ಸ್ವಯಂಚಾಲಿತವಾಗಿ ಮರುನಿರ್ದೇಶನವಾಗಿದ್ದರೆ ನಿಮ್ಮ ಫೋನನ್ನು ಹೈಜಾಕ್ ಮಾಡಲು ಪ್ರಯತ್ನ ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಇನ್ನು ಕೆಲವು ಗಮನಾರ್ಹ ಸಂಕೇತಗಳನ್ನು ನೋಡೋಣ. ಹ್ಯಾಕರ್ಗಳು ನಿಮ್ಮ ಸಂದೇಶಗಳು ಮತ್ತು OTPಗಳನ್ನು ಕದಿಯಲು ಪ್ರಯತ್ನಿಸುತ್ತಾರೆ. ಕರೆ ಫಾರ್ವರ್ಡ್ ಮಾಡುವ ಆಯ್ಕೆ ಸ್ವಯಂಚಾಲಿತವಾಗಿ ಆನ್ ಆಗಿದ್ದರೆ ಅಥವಾ ಕರೆಗಳು ಬೇರೆಡೆ ಡೈವರ್ಟ್ ಆಗುತ್ತಿದ್ದರೆ ಅದನ್ನು ತಕ್ಷಣವೇ ಆಫ್ ಮಾಡಿ. ನೀವು ಫೋನ್ ಬಳಸದೇ ಇದ್ದರೂ ಸಹ ಅದು ಅತಿಯಾಗಿ ಬಿಸಿ ಆಗುತ್ತಿದ್ದರೆ ಹಿನ್ನೆಲೆಯಲ್ಲಿ ಸ್ಪೈವೇರ್ ಅಥವಾ ಮಾಲ್ವೇರ್ ಚಾಲನೆಯಲ್ಲಿರುವ ಸಾಧ್ಯತೆ ಇದೆ. ಈ ಎಲ್ಲ ಲಕ್ಷಣಗಳನ್ನು ಗಮನಿಸಿದ ತಕ್ಷಣ ಏನು ಮಾಡಬೇಕು ನೋಡೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ತಿಳಿದಿಲ್ಲದ ಅಥವಾ ಅಪರಿಚಿತ ಅಪ್ಲಿಕೇಶನ್ಗಳು ತಕ್ಷಣ ಅನ್ಇನ್ಸ್ಟಾಲ್ ಮಾಡಿ. ಎರಡನೆಯದಾಗಿ, ಸುರಕ್ಷಿತ ಮೋಡ್ನಲ್ಲಿ ಬೂಟ್ ಮಾಡುವ ಮೂಲಕ ನಿಮ್ಮ ಫೋನನ್ನು ಸ್ಕ್ಯಾನ್ ಮಾಡಿ. ಸ್ನೇಹಿತರೆ, ಮೂರನೆಯದಾಗಿ, ಪ್ಲೇ ಪ್ರೊಟೆಕ್ಟ್ ಅಥವಾ ವಿಶ್ವಾಸಾರ್ಹ ಆಂಟಿವೈರಸ್ ಅಪ್ಲಿಕೇಶನ್ನೊಂದಿಗೆ ಪೂರ್ಣ ಸ್ಕ್ಯಾನ್ ಮಾಡಿ. ನಾಲ್ಕನೆಯದಾಗಿ, ನಿಮ್ಮ ಬ್ರೌಸರ್ ಇತಿಹಾಸ ಮತ್ತು ಕುಕೀಗಳು ಮತ್ತು ಅನಗತ್ಯ ಅನುಮತಿಗಳನ್ನು ಮರುಹೊಂದಿಸಿ, ಅಂದರೆ ರೀಸೆಟ್ ಮಾಡಿ. ಮತ್ತು
ಮತ್ತು ಕೊನೆಯದಾಗಿ ಎಲ್ಲ ಪಾಸ್ವರ್ಡ್ಗಳನ್ನು ತಕ್ಷಣ ಬದಲಾಯಿಸಿ. ಫಾರ್ ಎಕ್ಸಾಂಪಲ್, ಇಮೇಲ್ ಪಾಸ್ವರ್ಡ್, UPI, ಸಾಮಾಜಿಕ ಮಾಧ್ಯಮ ಲಾಗಿನ್ಗಳು, ಬ್ಯಾಂಕ್ ಖಾತೆಗಳು ಇತ್ಯಾದಿ. ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.